ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ RR ನಗರಲ್ಲಿದ್ದೀವಿ. RR ನಗರಲ್ಲಿ ನೀವು ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ ಆಹಾರ ಅನ್ನೋ ಒಂದು ಏನು ಫುಡ್ ಸಿಗುತ್ತೆ, ಅಲ್ಲಿ ಬಂದಿದ್ದೀವಿ. ಇದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ, ಆದರೆ ನಾನ್ ವೆಜ್ಗೆ ತುಂಬ ಫೇಮಸ್ಸು. ಇಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ 299 ರುಪೀಸ್ಗೆ. ಬನ್ನಿ ಒಳಗೋಗಿ ಮಾತಾಡ್ಸೋಣ. ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ, ಯಾಕೆಂದರೆ ಇದು ಮೈನ್ ರೋಡಲ್ಲೇ ಇದೆ, ಹಾಗಾಗಿ ಗಾಡಿ ಸೌಂಡು ಅದು ಇದು ಎಲ್ಲ ಇರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ಒಳಗೋಗಿ ಇಲ್ಲಿರೋ ಸ್ಟಾಫ್ ಹತ್ರ ಮಾತಾಡಿ ಏನು ನಡೀತಾ ಇದೆ ಒಳಗಡೆ, ಎಷ್ಟಕ್ಕೆ ಫುಡ್ ಸಿಗುತ್ತೆ, ಫುಡ್ ಯಾವ ಥರ ಇದೆ ಪ್ರತಿಯೊಂದು ನೋಡೋಣ. ಆಮೇಲೆ ಇಲ್ಲಿರೋ ಲೊಕೇಶನ್ ಡೀಟೇಲ್ ಬಗ್ಗೆನೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ತಡ ಮಾಡೋದು ಬೇಡ, ಬನ್ನಿ ವೀಕ್ಷಕರೇ ಹೋಗೋಣ ಒಳಗೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಫುಡ್ ವೇಸ್ಟ್ ಮಾಡಿದ್ರೆ 200 ರುಪೀಸ್ ಫೈನ್. ಸೊ ವೀಕ್ಷಕರು, ಇವತ್ತು ಇಲ್ಲಿರೋ ಕಸ್ಟಮರ್ಸ್ನ ಕೇಳಿ ಇಲ್ಲಿ ರಿವ್ಯೂನ ತಗೊಳ್ಳೋಣ. ನಮ್ಮ ಜೊತೆ ನಮ್ಮ ಸ್ನೇಹಿತರಿದ್ದಾರೆ. ಸರ್, ನಿಮ್ಮ ಹೆಸರು? ಗಗನ್ದೀಪ್ ಅಂತ. ಗಗನ್. ಓಕೆ, ಗಗನ್ ಅವರೇ, ಆಹಾರಕ್ಕೆ ಬಂದು ಒಳ್ಳೆ ಆಹಾರನ ತಿಂದಿದ್ದೀರಾ. ಹೌದು. ಹೇಗೆ ಅನ್ನಿಸ್ತು ಇಲ್ಲಿನ ಫುಡ್ಡು? ಕ್ವಾಲಿಟಿ ಎಲ್ಲ, ಫುಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಓಕೆ. ಆಮೇಲೆ ಸ್ಟಾರ್ಟರ್ಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ, ಒಂದು ಟೇಸ್ಟ್ ಸಿಗ್ತಿದೆ, ಅಂದರೆ ಸ್ಪೈಸಿನೆಸ್ಸು ಎಲ್ಲ ಫ್ಲೇವರು ಇದೆ. ಓಕೆ. ಅದರಲ್ಲೇನು ಕಮ್ಮಿ ಇಲ್ಲ. ಮತ್ತು ಬಿರಿಯಾನಿ ಅಂತೂ ಸಕಲೈತೆ. 2 ಥರ ಎಲ್ಲ ಬಿರಿಯಾನಿ ಎಲ್ಲ ಮಾಡಿದರು. ಪೀಸಸ್ ಏನು ಆಗ್ತಿದೆ ಅಲ್ಲ, ಅದೇನು ರಿಸ್ಟ್ರಿಕ್ಷನ್ಸ್ ಏನಿಲ್ಲ ಪೀಸಸ್ಗೆ. ಓಕೆ. ಎಲ್ಲ ಸ್ಟಾರ್ಟರ್ಸು ಚೆನ್ನಾಯಿತು, ಇನ್ನೂ ಟ್ರೈ ಮಾಡ್ತಾಯಿದ್ವಿ. ಅನ್ಲಿಮಿಟೆಡ್ ಇದೆ, 299ಗೆ ಕೆಳಗೆ ಎಲ್ಲ ಹಾಕ್ಸ್ಕೊತಿರ್ಬೋದು. ಅದಕ್ಕೆ ಮಾತ್ರ ರಿಸ್ಟ್ರಿಕ್ಷನ್, ಬಿರಿಯಾನಿಗೆ ಅಂತ ಅಲ್ಲ, ಎಲ್ಲ ಸ್ಟಾರ್ಟರ್ಸ್ಗೂ ಅನ್ಲಿಮಿಟೆಡ್ ಇದೆ. ಅದೊಂದು ಗುಡ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದಕ್ಕೋಸ್ಕರ ನಾವು ಇದು ಒಳ್ಳೆ ರೇಟಲ್ಲಿ ನಮಗೆ ಫುಡ್ ಸಿಗ್ತಾ ಇದೆ. ಹೌದೌದು, ರೀಸನಬಲ್ ರೇಟಲ್ಲಿ ಒಳ್ಳೆ ಟೇಸ್ಟಿ ಫುಡ್. ಹೌದೌದು. ಅಂದರೆ ಫ್ರೆಂಡ್ಸ್ ಜೊತೆ ಎಲ್ಲರೂ ಬಂದಾಗ ಅನ್ಲಿಮಿಟೆಡ್ ತಗೊಂಡಾಗ ಹೊರ್ತಾಗುತ್ತೆ ಅಂತ ಹೇಳೋಕ್ಕೆ ಬರ್ತಿದೆ ಅಂತ. ಹೌದು. ಸೊ ಇದು ಎಲ್ಲರೂ ಇಲ್ಲಿ ಬಂದಿತ್ತು ತಿನ್ಬೋದು ಅನ್ನೋದು ನಿಮ್ಮ ಸಜೆಷನ್? ಹೌದೌದು, ಸಜೆಸ್ಟ್ ಮಾಡ್ತೀವಿ. ಆಹಾರನ ಇಸ್ ಗುಡ್ ಹೋಟೆಲ್ ರೆಸ್ಟೋರೆಂಟ್ ಅಂತ ಹೇಳ್ಬೋದು. ಓಕೆ. ಥ್ಯಾಂಕ್ ಯು. ನೀವೆಲ್ಲ ಇದೇ ಏರಿಯಾನಾ? ಹಾಂ, ನಾವು ಕಾಲೇಜವರು, ಗ್ಲೋಬಲ್ ಕಾಲೇಜ್. ಓಕೆ. ಜಾಸ್ತಿ ಇಲ್ಲಿ ಸ್ಟೂಡೆಂಟ್ಸೇ ಬರೋದು? ಎಲ್ಲ ಥರನೂ ಬರ್ತಾರೆ? ಎಲ್ಲ ಸ್ಟೂಡೆಂಟ್ಸ್ ಬರ್ತಾರೆ, ಎಲ್ಲ ಥರ ಜಾಸ್ತಿ. ಹೌದು, ಅದೇ ವೀಕೆಂಡ್ ರಜಾ ಇತ್ತಲ್ಲ ಅದಕ್ಕೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಎಂಜಾಯ್ ಮಾಡಿ. ಸೊ ಎಲ್ಲರೂ ಒಂದ್ಸಲ ಹಾಯ್ ಹೇಳಿ. ಓಕೆ, ಥ್ಯಾಂಕ್ ಯು. ಹೈದರಾಬಾದಿ ಬಿರಿಯಾನಿ. ನಾಟಿ ಸ್ಟೈಲ್ ವೈಟ್ ರೈಸ್, ಕಬಾಬು. ಓಕೆ. ಸೊ ವೀಕ್ಷಕರೇ, ನೋಡ್ತಾ ಇರ್ಬೋದು ನನ್ನ ಮುಂದೆ ಇದೆ ಇಲ್ಲಿ. ಸೊ ನನ್ನ ಮುಂದೆ 3 ಥರ ಚಿಕನ್ ಐಟಮ್ಸ್ ಇದೆ, 2 ಥರ ಬಿರಿಯಾನಿ ಇದೆ. ಸೊ ಏನೇನಿದು, ಇದು ಯಾವ ಕೊಂಬು ಅಂತ ಇವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೀಕ್ಷಕರೇ. ನೋಡಿ, ಇದು ಹೈದರಾಬಾದಿ ಚಿಕನ್ ಬಿರಿಯಾನಿ, ಇದು ಬಂದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಅಂತ. ಸೊ ಚಿಕನ್ ಚಾಪ್ಸ್ ಇದೆ, ಚಿಕನ್ ಕಬಾಬ್ ಇದೆ, ಮತ್ತು ಚಿಕನ್ 65, ವೈಟ್ ರೈಸ್ ಕೂಡ ಕೊಡ್ತಾರೆ. ಸೊ 2 ಥರ ಬಿರಿಯಾನಿ ಕೊಡ್ತಾರೆ. ಇದು ಬಂದು 299 ಏನಿದೆ ಕೊಂಬೋ, ಆ ಆಫರ್ ಇದು. ಸೊ ಇದು ಬಂದ್ಬಿಟ್ಟು ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ. ಬಿರಿಯಾನಿ ಆಗಿರ್ಬೋದು, ಸ್ಟಾರ್ಟರ್ಸ್ ಆಗಿರ್ಬೋದು, ಯಾವುದೇ ಆದರೂ ಅನ್ಲಿಮಿಟೆಡ್ ಆಗಿ ಸರ್ವ್ ಮಾಡ್ತಾರೆ 299 ರುಪೀಸ್ಗೆ. ಸೊ ಬನ್ನಿ ಇವಾಗ ಒಂದೊಂದಾಗಿ ತಿಂದು ಹೇಗಿದೆ ಅಂತ ಹೇಳುವಂಥ ಸಮಯ. ಕಮ ನೋಡ್ಬೋದು, ಬಾಳೆ ಎಲೆ ಯಾವಾಗಲೂ ಹಾಕಿದ್ರೆ ನೀರು ಚಿಮ್ಮಿಸಿ ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ಕೋಬೇಕು. ನಾವು ಕೂಡ ಇವಾಗ ಅದನ್ನೇ ಮಾಡ್ತಾ ಇದ್ದೀವಿ. ಫಸ್ಟು ಹೈದರಾಬಾದಿ ಚಿಕನ್ ಬಿರಿಯಾನಿಯಿಂದ ನಾವು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಹೈದರಾಬಾದಿ ಚಿಕನ್ ಬಿರಿಯಾನಿಲಿ ಯಥೇಚ್ಛವಾದ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡಿದ್ದಾರೆ. ಮಸಾಲ ಒಳಗಡೆ ಇರುತ್ತೆ ಇರ್ಬೋದು, ಮೇಲ್ಗಡೆ ವೈಟ್ ಆಗಿರುತ್ತೆ, ಏನೋ ಬಾಸ್ಮತಿ ರೈಸು, ಬಟ್ ಒಳಗಡೆ ಮಸಾಲ ಇರುತ್ತೆ. ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದೇ ಹೈದರಾಬಾದಿ ಚಿಕನ್ ಸ್ಪೆಷಲು, ಚಿಕನ್ ಬಿರಿಯಾನಿ ಸ್ಪೆಷಲು. ಸೊ ಕನ್ಫ್ಯೂಸ್ ಆಗಬೇಡಿ, ಇದೇನಪ್ಪ ಇದರಲ್ಲಿ ಮಸಾಲಾನೇ ಇಲ್ಲ ಅಂತ. ಎಲ್ಲ ಒಳಗಡೆ ಇದೆ, ಒಳಗಡೆಯಿಂದ ತೆಗೆದ್ರೆ ಮಸಾಲ ಬರುತ್ತೆ. ಬನ್ನಿ ವೀಕ್ಷಕರೇ, ಹೈದರಾಬಾದಿ ಬಿರಿಯಾನಿ ಹೇಗಿದೆ ಅಂತ ನಿಮಗೋಸ್ಕರ ಒಂದು ದೊಡ್ಡ ಬೈಟ್.
ಎಸ್, ಚಿಯರ್ಸ್. ಎಸ್, ಪರ್ಫೆಕ್ಟ್ ಆಗಿದೆ ಟೇಸ್ಟು. ತುಂಬ ಆಯಿಲಿನೆಸ್ ಇಲ್ಲ. ಇವ್ರು ಯೂಸ್ ಮಾಡೋ ಆಯಿಲು ಅಷ್ಟೇ ತುಂಬ ಒಳ್ಳೆ ಕ್ವಾಲಿಟಿ ನ್ಯಾಚುರಲ್ ಆಗಿರೋ ಆಯಿಲ್ನ ಯೂಸ್ ಮಾಡ್ತಾರೆ. ಬೈಟ್ ಮಾಡ್ತಾ ಇದ್ದಂಗೆ ಚುರಿ ಅಂತ ಖಾರ ಫೀಲ್ ಆಗುತ್ತೆ, ಚುರಿ ಚುರಿ ಅಂತ ಫಸ್ಟು ಆ ಫೀಲ್ ಆಗುತ್ತೆ ಖಾರ. ಅದಾದಮೇಲಿಂದ ಈ ಚಿಕನ್ದು ಜ್ಯೂಸಿನೆಸ್ ಏನಿದೆ ಅದೆಲ್ಲ ಫುಲ್ ಸ್ಪ್ರೆಡ್ ಆಗಿದೆ. ಮತ್ತು ಇವ್ರು ಹಾಕಿರೋಂಥ ಮಸಾಲೆ ಬೊಂಬಾಟು. ಬನ್ನಿ ಈಗ ಚಿಕನ್ ಪೀಸ್ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ಸೊ ನೋಡ್ತಾ ಇರ್ಬೋದು, ಚಿಕನ್ನು ತುಂಬ ಟೆಂಡರ್ ಆಗಿದೆ. ಜಾಸ್ತಿ ಕಷ್ಟಪಡೋದು ಬೇಡ ಇದನ್ನು ಅಗಿಯೋಕ್ಕೆ, ಈಸಿಯಾಗಿ ಅಗಿಬೋದು ಇದನ್ನು. ಚೀಸ್. ಎಸ್, ಚಿಕನ್ ಕ್ವಾಲಿಟಿನೂ ಅಷ್ಟೇ ತುಂಬ ಟೆಂಡರ್ ಆಗಿದೆ. ಇಲ್ಲಿ ಬಂದಾಗ ಹೈದರಾಬಾದಿ ಬಿರಿಯಾನಿ ನನಗಂತೂ ತುಂಬ ಇಷ್ಟ ಆಯಿತು. ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ಚಿಕನ್, ಆಮೇಲೆ ದ ಕ್ವಾಲಿಟಿ ಆಫ್ ರೈಸ್, ಆಮೇಲೆ ಇದರಲ್ಲಿ ಹಾಕಿರೋವಂಥ ಮಸಾಲ ಎಲ್ಲ ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿದೆ ವೀಕ್ಷಕರೇ. ಸೊ ಬನ್ನಿ ಇವಾಗ ನೆಕ್ಸ್ಟ್ ನಮ್ಮ ಮುಂದೆ ನಾಟಿ ಬಿರಿಯಾನಿ ಇದೆ. ಬೇರೆ ಕಲರಲ್ಲಿದೆ, ಇದು ಒಂಥರ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆ. ಈ ನಾಟಿ ಬಿರಿಯಾನಿ ಹೇಗಿದೆ ಅಂತ ನೋಡೋಣ. ವಾವ್, ಪೀಸ್ ಅಂತೂ ಜಾಸ್ತಿ ಕೊಡ್ತಾರೆ ಇಲ್ಲಿ, ಮೋರ್ ದ್ಯಾನ್ 5 ಪೀಸಸ್ ಕೊಡ್ತಾರೆ ಇಲ್ಲಿ. ತುಂಬ ಆಯಿಲಿ ಇಲ್ಲ ಇದು, ಆಯಿಲೆಲ್ಲ ತುಂಬ ಲಿಮಿಟೆಡಾಗಿ ಹಾಕಿದ್ದಾರೆ. ಬಿಕಾಸ್ ತಿನ್ಬೇಕಾದ್ರೆ ನಮಗೆ ಒಂಥರ ಸಾಕಪ್ಪ ಅಂತ ಫೀಲ್ ಆಗಬಾರ್ದು. ಸೋಡಾ ಅಂತೂ ಇಲ್ಲಿ ಹಾಕೋದೇ ಇಲ್ಲ ಬಿಡಿ, ಯಾಕೆಂದರೆ ತಿನ್ಬೇಕಾದ್ರೆ ನನಗೆ ಗೊತ್ತಾಯಿತು ಒಂಥರ ಹೆವಿ ಫೀಲ್ ಆಗೋಲ್ಲ, ಸೋಡಾ ಗಿಡ ಎಲ್ಲ ಇಲ್ಲಿ ಹಾಕಿಲ್ಲ. ಸೊ ಚಿಕನ್ ಪೀಸು ಇನ್ನೊಂದು ಹಾಕ್ಕೊತೀನಿ, ನೋಡೋಣ ದ ಕ್ವಾಲಿಟಿ ಆಫ್ ದ ಮೀಟ್ ಹೆಂಗಿರುತ್ತೆ ಅಂತೇಳಿ. ಸೊ ಈ ಪೀಸು ಎಸ್ಪೆಷಲಿ ನನಗೆ ತುಂಬ ಇಷ್ಟ ಆಗೋರು. ಈ ಥರ ಪೀಸ್ ಇದ್ದರೆ ಮೇಲೆಲ್ಲ ಸ್ಕಿನ್ ಇದ್ದರೆ ನಂಗೆ ತುಂಬ ಇಷ್ಟ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಬನ್ನಿ ಇವಾಗ ರೈಸ್ ಹೇಗಿದೆ ಅಂತ ನೋಡೋಣ. ವಾವ್, ಐ ಕ್ಯಾನ್ ಜಸ್ಟ್ ಸೇ ವಾವ್. ಬಾಯಿಗೆ ಹಾಕ್ತಾ ಇದ್ದಂಗೆ ಆ ಫ್ರೆಶ್ನೆಸ್ ಫೀಲು, ಒಂಥರ ಫ್ಲೇವರ್ಫುಲ್ ಆಗಿದೆ. ತುಂಬ ಒಳ್ಳೆ ಫ್ಲೇವರು, ತುಂಬ ಒಳ್ಳೆ ಅರೋಮಾ ಬರ್ತಾ ಇದೆ ಈ ಬಿರಿಯಾನಿಯಿಂದ. ಆಗಿದ ಇದ್ದಂಗೆ ನಮಗೆ ಆ ಜೀರಿಗೆ, ಆಮೇಲೆ ಸ್ವಲ್ಪ ಆ ಮಸಾಲ ಫ್ಲೇವರ್ ಇದೆಯಲ್ಲ, ಅದು ಕರೆಕ್ಟಾದಂಥ ಒಂದು ಹದದಲ್ಲಿ ಹಾಕಿದ್ದಾರೆ ಇದನ್ನು. ಆ ಮಸಾಲ ಫ್ಲೇವರು ಫೀಲ್ ಮಾಡ್ಕೋಬೋದು. ಸ್ವಲ್ಪ ಈರುಳ್ಳಿ ಎಲ್ಲ ಸಿಗುತ್ತೆ ಇದರಲ್ಲಿ, ಎಲ್ಲ ಕ್ಲೀನಾಗಿ ಮಸಾಲ ರುಬ್ಬಿ ಹಾಕಿರುವಂಥದ್ದು. ಸೊ ತಿಂತಾ ಇದ್ದಂಗೆ ನಿಮಗೆ ಏನೋ ಒಂದು ಅಲ್ಟಿಮೇಟ್ ಫೀಲ್ ಅಂತೂ ಸಿಕ್ಕೇ ಸಿಗುತ್ತೆ. ಟೇಸ್ಟ್ ವೈಸ್ ಅಂತೂ 100% ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಆಯ್ತೀರ, ಅದಕ್ಕೆ ನಾನು ಗ್ಯಾರಂಟಿ. ಆ ಥರ ಒಂದು ಬಿರಿಯಾನಿ 299ಗೆ ಅನ್ಲಿಮಿಟೆಡ್. ಆರಾಮಕ್ಕೆ ಬಂದಾಗ ಒಬ್ರಿಗೆ ಫುಲ್ಲು ತಿಂದು ಖಾಲಿ ಮಾಡ್ಬೋದು. ಸ್ಟಾರ್ಟರ್ಸು ಎಷ್ಟು ಬೇಕಾದ್ರೂ ಕೊಡ್ತಾರೆ, ಆಗಿಸ್ಕೋಬೋದು. ಸೊ ವೀಕ್ಷಕರೇ, ಈಗ ನಮ್ಮ ಮುಂದೆ ಇರೋದು ಚಿಕನ್ 65, ಚಿಕನ್ 65 ಅಂತ ಅನ್ಬೋದಾ ಕನ್ನಡದಲ್ಲಿ. ನೋಡಿ, ಇದರಲ್ಲಿ ಆ ಸ್ಪ್ರಿಂಗ್ ಆನಿಯನ್ಸ್ ಏನು ಬರುತ್ತೆ ಅದು ಜಾಸ್ತಿ ಹಾಕಿದ್ದಾರೆ. ಬನ್ನಿ ಈ ಚಿಕನ್ 65 ಹೇಗಿದೆ, ಇದ್ರ ಟೇಸ್ಟು ಅಂತ ನೋಡೋಣ. ಈಗ ಸಗತ್ ಸಾಫ್ಟ್ ಆಗಿದೆ ಚಿಕನ್ 65. ನಿಮಗೋಸ್ಕರ ಒಂದು ದೊಡ್ಡ ಬೈಟ್. ಸೊ ಎಸ್ ವೀಕ್ಷಕರೇ, ಚಿಕನ್ 65ನೂ ಅಷ್ಟೇ ಸಖತ್ ಸಾಫ್ಟಾಗಿ ಅಗಿತಾ ಇದ್ದಂಗೆ ಒಂದು ಟ್ಯಾಂಗಿನೆಸ್ ಫೀಲ್ ಆಗುತ್ತೆ. ಅದಾದಮೇಲೆ ಈ ಸ್ಪ್ರಿಂಗ್ ಆನಿಯನ್ಸು ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ಒಳ್ಳೆ ಜ್ಯೂಸಿ ಫ್ಲೇವರ್ ಇದೆ ಇದರಲ್ಲಿ. ಮೀಟ್ ಅಂತೂ ಟೆಂಡರ್ ಆಗಿದೆ. ಮತ್ತು ಈ ಮೇಲ್ಗಡೆ ಇರೋವಂಥ ಬ್ಯಾಟರ್ ಏನಿದೆ, ಅವ್ರು ಹಾಕಿರೋವಂಥ ಮಿಕ್ಸ್ ಮಾಡಿರೋವಂಥ ಮಸಾಲ ಮೇಲ್ಗಡೆ ಕೋಟಿಂಗ್ ಮಾಡಿದಾರಲ್ಲ, ಅದು ಕೂಡ ಅಷ್ಟೇ ಕ್ಲಿಯರಾಗಿ ಮ್ಯಾರಿನೇಟ್ ಆಗಿದೆ. ಬಂದಾಗ ಇದು ಕೂಡ ಅಷ್ಟೇ ಹೆವಿ ಅನಿಸಲ್ಲ, ಆರಾಮಾಗಿ ತಿನ್ಬೋದು. ಸೊ ಬನ್ನಿ ಇವಾಗ ನೆಕ್ಸ್ಟು ಚಿಕನ್ ಕಬಾಬ್ ಹೇಗಿದೆ ಅಂತ ನೋಡೋಣ. ಸೊ ವೀಕ್ಷಕರೇ, ನೋಡ್ತಾ ಇರ್ಬೋದು ಚಿಕನ್ ಕಬಾಬು ಮೇಲ್ಗಡೆ ಒಂದಷ್ಟು ಕರಿಬೇವಿನ ಸೊಪ್ಪು ಹಾಕಿದ್ದಾರೆ. ಸಖತ್ ಕ್ರಿಸ್ಪಿಯಾಗಿದೆ ಚಿಕನ್ ಕಬಾಬ್. ಕ್ರಿಸ್ಪಿಯಾಗಿರುವಂಥ ಕಬಾಬು ನಿಮಗೋಸ್ಕರ ಹೇಗಿದೆ ಅಂತ ಒಂದು ಬೈಟ್. ಬನ್ನಿ. ವಾವ್, ಇದು ಅಷ್ಟೇ ಒಂದು ರೀತಿಯಾದ ಲೆಮನ್ ಫ್ಲೇವರ್ ಇದೆ ಇದರಲ್ಲಿ, ಆ ಹುಳಿ ಅಂಶ. ಆಮೇಲೆ ಅಗಿತಾ ಇದ್ದಂಗೆ ಆ ಹುಳಿ ಅಂಶದ ಜೊತೆಲಿ ಈ ಚಿಕನ್ನಲ್ಲಿರುವಂಥ ಜ್ಯೂಸಿನೆಸ್ಸು ಎಲ್ಲ ಬಾಯಲ್ಲಿ ಮಿಕ್ಸ್ ಆಗಿ ಭಾಳ ಒಳ್ಳೆ ಟೇಸ್ಟ್ನ ರಿಲೀಸ್ ಮಾಡ್ತಾ ಇದೆ ವೀಕ್ಷಕರೇ. ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ಕ್ರಿಸ್ಪಿನೆಸ್ ಇದೆ. ಮತ್ತು ಮಸಾಲ ಎಲ್ಲ ಇದರಲ್ಲಿ ಏನು ಕೋಟ್ ಮಾಡಿದಾರಲ್ಲ, ಇದೊಂಥರ ಸಪ್ರೇಟಾಗಿ ಬಿಡಿಸ್ಕೊಂಡು ಬರೋದು ಆ ಥರ ಎಲ್ಲ ಏನಾಗಲ್ಲ. ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ ಇದು. ತುಂಬ ಹೊತ್ತು ಮ್ಯಾರಿನೇಟ್ ಮಾಡಿದ್ರೇ ಈ ಥರ ಆಗೋದು.
ಆ ಥರ ಒಂದು ಒಳ್ಳೆ ಮೀಟ್ ಕ್ವಾಲಿಟಿ ನೀವು ನೋಡ್ಬೋದು. ಮೀಟ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಚಿಕನ್ ಕಬಾಬ್ ಅಂತೂ ಸೂಪರು. ಬನ್ನಿ ಇವಾಗ ನಮ್ಮ ಕೊನೆಯ ಸ್ಟಾರ್ಟರ್ ಚಿಕನ್ ಚಾಪ್ಸ್ ಹೇಗಿದೆ ಅಂತ ನೋಡೋಣ. ಈಗ ನಮ್ಮ ಮುಂದೆ ಇರೋದೆ ಚಿಕನ್ ಚಾಪ್ಸ್. ಸಖತ್ ಗ್ರೇವಿ ಆಗಿದೆ ಇದು. ಈ ಗ್ರೇವಿ ನೋಡ್ತಾ ಇದ್ರೇ ನನಗೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಸ್ಕಿನ್ ಇರೋ ಪೀಸೇ ಸಿಕ್ಕಿದೆ. ನನಗೆ ಭಾಳ ಇಷ್ಟ ಸ್ಕಿನ್ ಇರೋ ಪೀಸು ಅಂದರೆ. ಹಂಗೆ ಬಾಯಿಗೆ ಹಾಕೊಂಬಿಡ್ಲಾ ಪೂರ್ತಿಯಾಗಿ, ಬೇಡವಾ? ಸರಿ, ಹಂಗಾರೆ ಸ್ವಲ್ಪ ಕಚ್ತೀನಿ, ಹೇಗಿದೆ ನೋಡೋಣ. ಏನು ಗುರು ಸಾಫ್ಟ್ನೆಸ್ ಇದು. ನಿಜವಾಗ್ಲೂ ಚಿಕನ್ ಚಾಪ್ಸು ಇಷ್ಟೊಂದು ಸಾಫ್ಟ್ ಇರುತ್ತೆ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಕೆಲವು ಕಡೆ ಚಾಪ್ಸ್ ಇರುತ್ತೆ, ಬಟ್ ಸಾಫ್ಟ್ ಇಲ್ಲದೆ ಇದ್ದಾಗ ಏನಾಗುತ್ತೆ, ಅದನ್ನು ಅಗಿತಾನೇ ಇರಬೇಕಾಗುತ್ತೆ. ಬಟ್ ಇಲ್ಲಿ ಹಂಗಿಲ್ಲ, ಲಿಮಿಟೆಡಾಗಿ ಅಗಿಬೋದು. ಲಿಮಿಟೆಡಾಗಿ ನಾವು ಆ ಒಂದು ಟೇಸ್ಟ್ನ ಚೆನ್ನಾಗಿ ಫೀಲ್ ಮಾಡ್ಕೋಬೋದು, ಯಾಕೆಂದರೆ ಸಾಫ್ಟ್ನೆಸ್ ಇರೋದ್ರಿಂದ. ಮತ್ತು ಆ ಚಿಕನ್ ಮಸಾಲನೂ ಅಷ್ಟೇ, ಇವ್ರು ಹಾಕಿರುವಂಥ ಮಸಾಲ ಲೈಟಾಗಿ ಆಯಿಲ್ ಹಾಕಿರ್ತಾರೆ, ತುಂಬ ಆಯಿಲಿನೆಸ್ ಇರಲ್ಲ, ಸೋಡಾ ಏನೂ ಇರಲ್ಲ. ನಮ್ಗೆ ಏನು ಅನಿಸುತ್ತೆ ಅಂದರೆ ತಿನ್ಬೇಕಾದ್ರೆ ಬೇಡ ಇದು ಸಾಕು ಅಂತ ಅನಿಸೋದೇ ಇಲ್ಲ, ಇನ್ನೂ ತಿಂತಾನೇ ಇರೋಣ ಅನಿಸುತ್ತೆ. ಸೊ ಇದು ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಒಂದು ಪೈಸಾ ವಸೂಲ್ ಮೀಲ್ ಅಥವಾ ಪೈಸಾ ವಸೂಲ್ ಕಾಂಬೋ ಅಂತ ಹೇಳ್ಬೋದು. ಯಾಕೆಂದರೆ $299ಗೆ ಈ ಥರ ಒಂದು ಅದ್ಭುತವಾದ ಫುಡ್ಡು ಬಹುಶಃ ತುಂಬ ಕಡೆ ಸಿಗಲ್ಲ. ಇದು ಇಲ್ಲೇ ನೋಡಿರೋದು ನಾನು. ಆ್ಯಕ್ಚುಲಿ ಇಷ್ಟೊಂದು ಟೇಸ್ಟಿಯಾಗಿರೋ ಫುಡ್ಡು ಈ ಥರ ಒಂದು ಕ್ವಾಂಟಿಟಿಲಿ $299 ಸರ್ವ್ ಮಾಡ್ತಾರೆ ಅಂದರೆ. ಸ್ಟಾರ್ಟರ್ಸ್ ಅಂತೂ ಮಸ್ಟ್ ಟ್ರೈ. ನೀವು ಟ್ರೈ ಮಾಡಿದ್ಮೇಲೆ ಮತ್ತೆ ನೀವು ತೊಗೊಂತೀರಾ ನನಗೆ ಗೊತ್ತು. ಯಾಕೆಂದರೆ ಅನ್ಲಿಮಿಟೆಡ್ ಇರೋದ್ರಿಂದ ಅಂತಲ್ಲ, ಇದ್ರ ಟೇಸ್ಟಿಂದ. ಸೊ ಅನ್ಲಿಮಿಟೆಡು ಇದೆ, ಎಷ್ಟು ಬೇಕೋ ಹಾಕಿಸ್ಕೊಂಡು ಫ್ರೀಯಾಗಿ ತಿನ್ಬೋದು. ಬನ್ನಿ ಇವಾಗ ಬಿರಿಯಾನಿ ಆಯಿತು, ಸ್ಟಾರ್ಟರ್ಸ್ ಆಯಿತು, ಕೊನೆಯದಾಗಿ ವೈಟ್ ರೈಸ್ ನಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಅದು ಕೂಡ ಅದಕ್ಕೆ ರಸಮ್ ಕೊಟ್ಟಿರ್ತಾರೆ, ಒಂದು ರೀತಿಯಾದ ರಸಮ್ಮು. ಓಕೆ, ಇಲ್ಲೊಂದು ಲೈಟಾಗಿ ಒಂದು ಸಾಂಬಾರು ಥರ ಕೊಟ್ಟಿದ್ದಾರೆ. ಇದ್ರ ಜೊತೆಲಿ ವೈಟ್ ರೈಸ್ ಕೂಡ ತಿಂದು ಎಂಡಪ್ ಮಾಡೋಣ. ಓಕೆ, ರಸಮ್ ಜೊತೆ ವೈಟ್ ರೈಸ್. ವಾವ್, ಬೆಸ್ಟ್ ರಿಫ್ರೆಶ್ಮೆಂಟ್ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ಇದನ್ನು ಹಂಗೆ ಕುಡಿದ್ಬಿಡ್ತೀನಿ ನಾನು, ಅಷ್ಟು ಚೆನ್ನಾಗಿದೆ ಇದು. ಉಪ್ಪು, ಹುಳಿ, ಖಾರ ಎಲ್ಲ ಪಕ್ಕಾ 100% ಕರೆಕ್ಟಾಗಿದೆ ಇದರಲ್ಲಿ, ಆ್ಯಕ್ಯುರೇಟಾಗಿದೆ. ಇನ್ನೇನು ಬೇಕು, ರಸಮ್ ಹಿಂಗೆ ಇರಬೇಕು. ಸೊ ವೈಟ್ ರೈಸು ಲಾಸ್ಟಲ್ಲಿ ತಿನ್ಬೇಕಾದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಓಕೆ ಬಂದಿದ್ದಕ್ಕೂ ಒಂದು ಒಳ್ಳೆ ಊಟ ಆಯಿತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಾಗ್ತಾ ಇದೆ. ಸೊ ನಾನಂತೂ ನಿಮಗೆ ಈ ಜಾಗನ ರೆಫರ್ ಮಾಡ್ತೀನಿ, ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ಫುಡ್, ಬಿಕಾಸ್ ಆಫ್ ದ ಟೇಸ್ಟ್ ಆ್ಯಂಡ್ ಇವ್ರು ಯೂಸ್ ಮಾಡೋವಂಥ ಇಂಗ್ರೀಡಿಯೆಂಟ್ಸು ಎಲ್ಲ ಒಂದು ನ್ಯಾಚುರಲ್ ಆಗಿರೋವಂಥದ್ದನ್ನೇ ಇವ್ರು ಯೂಸ್ ಮಾಡ್ತಾರೆ, ಒಳ್ಳೆ ಇಂಗ್ರೀಡಿಯೆಂಟ್ಸು. ಆಮೇಲೆ ಇದು $299 ಕಾಂಬೋ. ಇಲ್ಲಿ ಬೇರೆ ಬೇರೆ ಥರ ಕಾಂಬೋಸು ಇದೆ, ಮಟನ್ ಇದೆ, ಮತ್ತು ಆಹಾರ ಸ್ಪೆಷಲ್ ಡಿಶಸ್ ಕೂಡ ಇದೆ. ಅದೆಲ್ಲ ಲಾಸ್ಟಲ್ಲಿ ನಿಮಗೆ ಮೆನು ಕಾರ್ಡಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಅದನ್ನೆಲ್ಲ ತರಿಸಿಲ್ಲ, ಬಿಕಾಸ್ ನಾನು ಈ ಕಾಂಬೋ ಏನಿದೆ ಜನ ಜಾಸ್ತಿ ಇದಕ್ಕೆ ಇಲ್ಲಿ ಬರೋದು. ಸೊ ಅದಕ್ಕೆ ನಾನು ಇದನ್ನು ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇದೊಂದು ಒಳ್ಳೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ತುಂಬ ಜನ ಬರ್ತಾರೆ, ತುಂಬ ರಶ್ ಇದೆ. ನಾನು ನಿಮ್ಗೆ ತೋರಿಸಿರ್ತೀನಿ, ನೋಡಿರ್ಬೋದು ನೀವು, ಅಲ್ಲೆಲ್ಲ ಹಾಲಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ ಎಷ್ಟು ರಶ್ ಇದೆ ಅಂತ. ಕಾಲೇಜ್ ಸ್ಟೂಡೆಂಟ್ಸು ಕೂಡ ಬರೋದು ನನಗೆ ಭಾಳ ಒಂಥರ ಖುಷಿ ಆಯಿತು. ಕಾಲೇಜ್ ಸ್ಟೂಡೆಂಟ್ಸು ಬಂದು ಇಲ್ಲಿ ತಿನ್ಕೊಂಡು ಹೋಗ್ತಾರೆ, ಮತ್ತು ಫ್ಯಾಮಿಲಿ, ಎಲ್ಡರ್ಸು, ಸೀನಿಯರ್ಸ್ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಅವರು ಫುಡ್ನ ತುಂಬ ಎಂಜಾಯ್ ಮಾಡಿ ತಿಂತಾರೆ ವೀಕ್ಷಕರು. ಸೊ ಅದೇ ಇಲ್ಲಿನ ಮೇಯ್ನ ಒಂದು ಅಟ್ರಾಕ್ಷನ್. ಅದಷ್ಟೇ ಅಲ್ಲ, ಇಲ್ಲಿ ಬಂದು ಕ್ಯಾಟ್ರಿಂಗ್ ಸರ್ವಿಸಸ್ಸು ಇದೆ. ಸೊ ಕ್ಯಾಟ್ರಿಂಗ್ ಕೂಡ ಇಲ್ಲಿ ಕೊಡ್ತಾರೆ. ದ ಹ್ಯೂಜ್ ಅಮೌಂಟ್ ಆಫ್ ಫುಡ್ ಕ್ಯಾಟ್ರಿಂಗ್ ಹೋಗುತ್ತೆ. ಮತ್ತು ಇವ್ರದ್ದೊಂದು ಕಾನ್ಸೆಪ್ಟ್ ಇದೆ. ಕಾನ್ಸೆಪ್ಟ್ ಅಂದರೆ ಲೈಕ್ ರೂಲ್ಸ್ ಥರ. ಏನಪ್ಪ ಅದು ಅಂದರೆ ಫುಡ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡೋ ಹಾಗೆ ಇಲ್ಲ. ವೇಸ್ಟ್ ಮಾಡಿದ್ರೆ $200 ಫೈನ್ ಕಟ್ಟಬೇಕು. ಓಕೆನಾ? ಸೊ ಯಾಕೆ ಅಂದರೆ $200 ಫೈನ್ ಕಟ್ಟಬೇಕು ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗಲ್ಲ ವೀಕ್ಷಕರೇ. ಇಲ್ಲಿ ವೇಸ್ಟ್ ನಾವು ಮಾಡಬಾರ್ದು ಅನ್ನೋದೇ ತುಂಬ ಇಂಪಾರ್ಟೆಂಟಾಗಿ ಫೋಕಸ್ ಮಾಡಬೇಕಾಗಿರೋದು. ಬಿಕಾಸ್ ತುಂಬ ಫುಡ್ ವೇಸ್ಟ್ ಆಗ್ತಾ ಇದೆ. ಸೊ ವೇಸ್ಟ್ ಮಾಡದೆ ಇಲ್ಲಿ ಬಂದಾಗ ಏನೇ ಕಾಂಬೋ ತೊಗೊಳ್ಳಿ, ಎಷ್ಟೇ ಅನ್ಲಿಮಿಟೆಡ್ ತಿನ್ನಿ, ಬಟ್ ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟು ತಿನ್ನಿ. ಬಟ್ ಅದಕ್ಕಿಂತ ಮೀರಿ ವೇಸ್ಟ್ ಮಾಡೋದಕ್ಕೆ ಮಾತ್ರ ಹೋಗಬೇಡಿ, ಆಮೇಲೆ ಫೈನ್ ಕಟ್ಟಬೇಕಾಗುತ್ತೆ, ಹುಷಾರು. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟು ಪಾರ್ಟಿ ಹಾಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ಫುಡ್ಡೆಲ್ಲ ಮುಗಿಸ್ತೀನಿ, ಮೆನು ತೋರಿಸ್ತೀನಿ, ಆಮೇಲೆ ನೆಕ್ಸ್ಟ್ ಪಾರ್ಟಿ ಹಾಲ್ಗೆ ಹೋಗಿ ಬರೋಣ. ಎಸ್.